ಇಡ್ಲಿ ಬಂತು. ಬರೀ ಮ್ಯಾಗಿ ಪರೋಟ ಅದೇ ತಿಂದು ದಾಲ್ ರೈಸ್. ನಾನು ಅವಾಗೇ ನೋಡ್ರಿ ಚಾರ್ಲಿ, ಇದು ಇಷ್ಟು ಎಲ್ಲ ಇದೆ. ಬಾಯಿಲಿ ಬಾ ಒಳ್ಳೆ ಬಾ ಒಳ್ಳೆ ಬಾ ಒಳ್ಳೆ ಬನ್ನಿ. ಅಥೆಂಟಿಕ್ ಫಿಲ್ಟರ್ ಕಾಫಿ ಬಂತು. ಶುಗರ್ ಅಷ್ಟು ಹಾಕಿಲ್ಲ, ಬಟ್ ನಾನು ಹಾಕ್ಕೊಂಡು ಕುಡಿತೀನಿ. ಅದ್ರ ಜೊತೆಗೆ ಕರ್ಡ್ ರೈಸ್. ಇದು ಯಾವ ಜಾಸ್ತಿ ಖಾರ ಕೊಟ್ಟಿಲ್ಲ ಅವರು. ಹಲೋ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಮೈ ಡೇ 4 ಆಫ್ ಲಡಾಖ್ ಸೀರೀಸ್. ಸೊ ಎಸ್ಟರ್ಡೇ ನಮ್ಮದು ತುಂಬ ಹಾರಿಬಲ್ ಆಗಿತ್ತು ಸಿಚುವೇಶನ್ಸ್. ನಮಗೆ ಇಲ್ಲಿ ಹೈ ಆಲ್ಟಿಟ್ಯೂಡ್ ಸಿಕ್ನೆಸ್ಸಿಂದ ಉಸಿರಾಡೋಕ್ಕೂ ಕಷ್ಟ ಆಗ್ತಿತ್ತು. ಈಗಲೂ ಕಷ್ಟ ಆಗ್ತಿದೆ, ತಲೆ ಎಲ್ಲ ಇಟ್ಕೊಂಡಿದೆ. ಸೊ ಇವಾಗ ನಾವು ಪಾಂಗಲ್ ಸ್ಟೇ ಆಗಿದ್ವಿ ಎಸ್ಟರ್ಡೇ. ಹಿಂದ್ಗಡೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಬ್ಯೂಟಿಫುಲ್ ವ್ಯೂ. ಬಟ್ ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಷ್ಟೇ ಡೇಂಜರಸ್ ಆಗಿದೆ. ನಮಗೆ ಆಕ್ಸಿಜನ್ ಇಲ್ಲದೇ ಸಖತ್ ಕಷ್ಟ ಆಗ್ತಿದೆ, ಬಿಕಾಸ್ ಇಲ್ಲಿ ಮರ ಗಿಡಗಳು ಏನೂ ಇಲ್ಲ. ಇದು ನಮ್ಮ ಸ್ಟೇ ಆಗಿತ್ತು. ನಾವು ಅಲ್ಲಿ ಆ ರೂಮಲ್ಲಿ ಸ್ಟೇ ಆಗಿದ್ವಿ. ಇದನ್ನೊಬ್ಬರು ಅಜ್ಜ ಅಜ್ಜಿ ನಡೆಸ್ತಾರೆ, ತುಂಬ ಒಳ್ಳೆಯವರು. ನಮ್ಗೆ ಏನೇ ಬೇಕಾದರೂ ಎಲ್ಲ ಬಂದು ರೂಮಿಗೆ ಎಲ್ಲ ಕೊಡ್ತಾಯಿದ್ರು. ಪಾಪದ ಅಜ್ಜ ಅಜ್ಜಿ ಈಗಲೂ ಬಂದು ಬ್ರೇಕ್ಫಾಸ್ಟ್ ಬೇಕಾ ಅಂತೆಲ್ಲ ಕೇಳಿದ್ರು. ಬಟ್ ನಮ್ಗೆ ತಿನ್ನೋಕ್ಕಾಗ್ತಿಲ್ಲ, ವಾಮಿಟ್ ಆಗ್ತಿದೆ. ಸೊ ನಾವು ಈಗೇನೂ ತಿಂತಾ ಇಲ್ಲ. ಸೊ ORS ಬೆಳಗ್ಗೆ ಎದ್ದು ಕುಡಿದು ಪ್ರೋಟೀನ್ ಬಾರ್ ಏನಾದ್ರು ತಿನ್ಕೊಂಡು ಮುಂದೆ ಹೋಗಿ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡೋಣ. ನಮ್ದು ಇವತ್ತು ಜರ್ನಿ ಟುವರ್ಡ್ಸ್ ಲೇ 170 ಕಿಲೋಮೀಟರ್ ಇದೆ. ಅಲ್ಲೇ 170 ಕಿಲೋಮೀಟರ್ ಅಂದರೆ ರೋಡ್ ಸ್ವಲ್ಪ ಚೆನ್ನಾಗಿದೆ. ನಾವು ನಿನ್ನೆ ಬಂದಿರೋದು ಯಾವ ಘಾಟ್ ಅದು? ಘಾಟಾ ಲೂಪ್ಸ್, ಹಾರಿಬಲ್ ಘಾಟಾ ಲೂಪ್ಸ್, ಡೇಂಜರಸ್ ಘಾಟಾ ಲೂಪ್ಸ್. ಇನ್ನು ನೆಕ್ಸ್ಟ್ ಅಂಥ ರೋಡ್ ಇಲ್ಲ ಅಂತ ಅನ್ಕೊಂತೀವಿ. ಲೇಟ್ ಆಯಿತು. ಅದು ಬೇರೆ ಎಷ್ಟು ಹೆದರಿಕೆ ಆಯ್ತು ಅಂದರೆ ರೋಡ್ ತಪ್ಪೋಯ್ತು. ಒಬ್ಬರು ಜನ ಇಲ್ಲ, ಬರೀ ಲಾರಿಯವರು ಯಾರೂ ನಿಲ್ಲಿಸಲ್ಲ. ತುಂಬ ಲೋಡ್ ಗಾಡಿ ಇರುತ್ತೆ, ಅವ್ರು ಯಾರೂ ನಿಲ್ಲಿಸಲ್ಲ. ನಾವು ನಿಲ್ಲಿಸಿ ಅಂದರೂ ಯಾರೂ ನಿಲ್ಲಿಸಲ್ಲ. ಫೈನಲಿ ಬಂದ್ವಿ ಅಂತೂ. ಬರ್ಬೇಕಾದ್ರೆ 8:38 ಆಗಿತ್ತು. ಸೊ ಆ್ಯಕ್ಚುಲಿ ದಿಸ್ ಇಸ್ ಹೈಯೆಸ್ಟ್ ಆಲ್ಟಿಟ್ಯೂಡ್. ಆ್ಯಕ್ಚುಲಿ ಜಾಸ್ತಿ ಆಲ್ಟಿಟ್ಯೂಡ್ ಇದೆ. ಸೊ ಆಕ್ಸಿಜನ್ ನೈಟ್ ಇಡೀ ನಿದ್ದೆ ಮಾಡೋಕ್ಕಾಗಿಲ್ಲ. ಫುಲ್ಲು ಉಸಿರಾಡೋಕ್ಕೆ ತೊಂದರೆ ಆಗಿ ಆಕ್ಸಿಜನ್ ಪಂಪ್ ಮಾಡ್ಕೊತಾನೆ ಇದ್ವಿ. ಮೋಸ್ಟ್ಲಿ ಲೇ ಅಲ್ಲಿ ಬೆಟರ್ ಆಗುತ್ತೆ ಅಂತ ಇಲ್ಲೆಲ್ಲ ಹೇಳ್ತಾರೆ. ಸೊ ಹೋಗೋ ದಾರಿಲಿ ಈಸಿಲಿ ವಿ ಕ್ಯಾನ್ ಅಕ್ಲಮಟೈಸ್ ಆ್ಯಂಡ್ ಲೇ ಅಲ್ಲಿ ಸ್ವಲ್ಪ ಬೆಟರ್ ಆಗುತ್ತೆ ನಮ್ಮದು ಸಿಚುವೇಶನ್ ಅಂತ. ಹೋಪ್ಫುಲಿ ಆಗುತ್ತೆ ಅಂದ್ಕೊತೀವಿ. ಇಲ್ಲೆಲ್ಲ ಮೆಡಿಕಲ್ ಸೆಂಟರ್ಸ್ ಇರುತ್ತೆ, ನಾವು ಬೇಕಾದ್ರೆ ಹೋಗಿ ನಮ್ಮ ಹೆಲ್ತ್ ಕಂಡೀಷನ್ಸ್ ಚೆಕ್ ಮಾಡ್ಬೋದಂತೆ. ಬಟ್ ನಾವು ಇಲ್ಲಿ ಮಾಡ್ತಿಲ್ಲ, ಮೋಸ್ಟ್ಲಿ ಲೇ ಹೋಗಿ ಮಾಡ್ತೀವಿ. ಇಬ್ಬರಿಗೂ ತಲೆ ತಿರುಗ್ತಾ ಇದೆ, ಹಿಂಗೆ ಜಾಸ್ತಿ ಸ್ಪೀಡ್. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು ಅಲ್ಲಿ ಹೋದರೆ ಹಿಂಗೆ ಹಂಗಾಗುತ್ತೆ ಹಿಂಗಾಗುತ್ತೆ. ನಾನು ಸುಮ್ಮನೆ ಹೇಳ್ತಾರೆ, ನನಗೇನೂ ಆಗಲ್ಲ, ನಾನು ಸ್ಟ್ರಾಂಗ್ ಇದ್ದೀನಿ ಅಂದ್ಕೊಂಡೆ. ಇಲ್ಲಿ ಬಂದು ನಿಂತ ತಕ್ಷಣ ಗೊತ್ತಾಯಿತು, 2 ಸ್ಟೆಪ್ ಸ್ಪೀಡಾಗಿ ಆಡಿದ ತಕ್ಷಣ ಫುಲ್ ಉಸಿರು ಮೇಲೆ ಕೆಳಗೆ ಹೋಗುತ್ತೆ. ಇಟ್ಸ್ ಟ್ರೂ. ನಾನು ಇದು ಏನೋ ಅಂದ್ಕೊಂಡಿದ್ದೆ. ನಿನ್ನೆ ಅಂತೂ ಅಯ್ಯೋ ದೇವ್ರೆ ಮನೆಗೆ ಹೋಗೋಣ ಅನ್ಸ್ಬಿಡ್ತಿತ್ತು. ನೈಟೆಲ್ಲ ಯೋಚನೆ ಮಾಡ್ತಿದ್ದೆ ಮನೆಗೆ ಹೋಗ್ತೀನಾ ಏನಾಗುತ್ತೆ ಅಂತ. ಬಟ್ ಈಗ ಒಂಚೂರು ಬೆಟರ್ ಆಗ್ತಾ ಇದೆ. ಲೇಗ್ ಹೋದ್ಮೇಲೆ ಇನ್ನೂ ಬೆಟರ್ ಆಗುತ್ತೆ ಅಂತ, ಬಿಕಾಸ್ ಎಷ್ಟೋ ಜನ ಲಡಾಖ್ ಟ್ರಿಪ್ ಮಾಡಿದ್ದಾರೆ. ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್. ಲೆಟ್ಸ್ ಸಿ ಲೇಗ್ ಹೋದ್ಮೇಲೆ ಏನಾಗುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ. ಸೊ ಈಗ ನಾವಿಲ್ಲಿ ನಮ್ಮ ಅಜ್ಜ ಅಜ್ಜಿಗೆ ಪೇ ಮಾಡಿ ನೆಕ್ಸ್ಟ್ ನಾವು ಲೇ ಕಡೆ ಹೊರಡ್ತೀವಿ. ಅದ್ರ ಮುಂಚೆ ನಂದು ಸವೇರಿಯನ್ ಫ್ಲ್ಯಾಗ್ ಕಟ್ಟೋಣ ಅಂತ ಇದ್ದೀನಿ. ಸೊ ಇದು ಎವ್ರಿವೇರ್, ನೀವು ಇಲ್ಲಿ ಎಲ್ಲಿ ನೋಡಿದ್ರು ಎಲ್ಲ ಬಿಲ್ಡಿಂಗಲ್ಲೂ ಅದು ಫ್ಲ್ಯಾಗ್ ಇದೆ. ನಾವು ಸವೇರಿಯನ್ ಫ್ಲ್ಯಾಗ್ನ ಮನಾಲಿಯಿಂದ ತೊಗೊಂಬಂದಿದ್ವಿ ಕಟ್ಟಬೇಕು ಅಂತ. ಬಿಕಾಸ್ ಯಾವ ವಿಡಿಯೋದಲ್ಲಿ ಎಲ್ಲಿ ನೋಡಿದ್ರು ಲೇ ಲಡಾಖ್ ಬಗ್ಗೆ ಎವ್ರಿವೇರ್ ನಾವು ಎಲ್ಲ ಬಿಲ್ಡಿಂಗಲ್ಲೂ ಅದು ಕಾಣುತ್ತೆ. ಸೊ ಮೇ ಬಿ ಇಟ್ಸ್ ಫಾರ್ ಗುಡ್ ಫಾರ್ಚೂನ್ ಆರ್ ಪ್ರೊಟೆಕ್ಷನ್ ಅನಿಸುತ್ತೆ. ಸೊ ಅದು ನಮಗೂ ಸಿಗಲಿ, ಎಲ್ಲರಿಗೂ ಸಿಗಲಿ ಅಂತ ಕೇಳ್ಕೊಳ್ತಾ ನಮ್ಮ ಬೈಕಿಗೂ ಕಟ್ಟೋಣ ಬನ್ನಿ. ಸೊ ನಮ್ಮ ಬೈಕ್ ಎಲ್ಲ ರೆಡಿ ಆಗಿದೆ. ನಾವೀಗಷ್ಟೇ ಪ್ಯಾಕ್ ಮಾಡಿದ್ವಿ. ಪ್ಯಾಕ್ ಮಾಡೋಕ್ಕೂ ಸುಸ್ತಾಗ್ತಿತ್ತು. ನಿನ್ನೆ ಎಲ್ಲ ನನ್ನ ಗಂಡ ಫುಲ್ ಸ್ಟ್ರಾಂಗಾಗಿ ಪ್ಯಾಕ್ ಮಾಡಿದ್ರು. ಇವತ್ತು ಅವರು ತೇಲ್ತಾಯಿದ್ರು ಸುಸ್ತಲ್ಲಿ, ನಾನು ತೇಲ್ತಿದ್ದೆ. ಸೊ ಇಬ್ರು ಹಂಗೆ ಹಿಂಗೆ ತೇಲ್ತಾ ಪ್ಯಾಕ್ ಮಾಡಿದ್ವಿ. ಇಲ್ಲಿ ಕಟ್ಲಾ? ಜಾಸ್ತಿ ಖಾರ ಕೊಟ್ಟಿಲ್ಲ ಅವರು. ಎಸ್, ಈಗ ಅದನ್ನು ಕಟ್ಟಾಯಿತು. ನಾವು ವಿ ಆರ್ ಆಲ್ ಸೆಟ್ ಟು ಗೋ. ಲೇ ಕಡೆಗೆ ಹೋಗೋಣ. ಹೋಪ್ಫುಲಿ ಹೋಗ್ಬೇಕಾದ್ರೆ ವೆದರ್ ಚೆನ್ನಾಗಿರುತ್ತೆ, ನಮ್ಗೆ ಅಕ್ಲಮಟೈಸ್ ಆಗುತ್ತೆ ಅಂತ ಹೋಪ್ ಮಾಡ್ತಾ. ಬಿಕಾಸ್ ಈಗ ಎಟ್ ಪ್ರೆಸೆಂಟ್ ನಾವು ತುಂಬ ಸುಸ್ತಾಗಿದ್ದೀವಿ. ಲೆಟ್ಸ್ ಗೋ, ಕಮ್.
ಪಾಂಗಿಂದ ಮುಂದೆ ಬಂದ ತಕ್ಷಣವೇ ನಮ್ಗೆ ಕಾಣಿಸಿದ್ದು ಮಿಲ್ಟ್ರಿ ಕ್ಯಾಂಪ್ಗಳು. ಸೊ ಇಲ್ಲಿ ಫೋಟೋ ಮತ್ತು ವೀಡಿಯೋಸ್ ಎಲ್ಲ ತೆಗೆಯೋದು ಪ್ರೊಹಿಬಿಟೆಡ್ ಆಗಿತ್ತು. ಸೊ ಒಂದೆರಡು ಕ್ಲಿಪ್ಪಿಂಗ್ಸ್ ತೊಗೊಂಡು ನಾವು ಅಲ್ಲಿಗೆ ಅದನ್ನು ಸ್ಟಾಪ್ ಮಾಡಿದ್ವಿ. ಅದಾದಮೇಲೆ ನಾವು ಎಂಟರ್ ಆಗಿದ್ದೆ ಮೋರೆ ಪ್ಲೇನ್ಸ್. ಮೋರೆ ಪ್ಲೇನ್ಸಲ್ಲಿ ಬೈಕ್ ಓಡಿಸ್ಬೇಕನ್ನೋದು ಎಷ್ಟೋ ಬೈಕರ್ಸ್ಗಳಿಗೆ ಡ್ರೀಮ್ ಆಗಿರುತ್ತೆ. ಯಾಕಂದರೆ ಇದೊಂದು ಹೈ ಆಲ್ಟಿಟ್ಯೂಡಲ್ಲಿರೋ ಲಾಂಗೆಸ್ಟ್ ರೋಡ್ಗಳು, ನಮಗೆ ಕಿಲೋಮೀಟರ್ ಗಟ್ಟಲೆ ರೋಡ್ಗಳು ಹಾಗೆ ಸ್ಟ್ರೈಟಾಗಿ ಕಾಣುತ್ತೆ. ಸೊ ಯಾವುದೇ ರೀತಿಯ ಕರ್ವ್ ಇಲ್ಲದೆ ಮತ್ತು ಈಗ ಹೋಗಬೇಕಾದ್ರೂ ಅಷ್ಟೇ ಸಡನ್ನಾಗಿ ಒಂಥರ ಡೌನ್ ಬರುತ್ತೆ. ಸೊ ಆವಾಗ ನಾವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಬಿಕಾಸ್ ಸಸ್ಪೆನ್ಷನ್ ಇಶ್ಯೂಸ್ ಎಲ್ಲ ಬರ್ಬೋದು ಆ ಟೈಮಲ್ಲಿ. ಆ್ಯಂಡ್ ಹೋಗ್ಬೇಕಾದ್ರೆ ವ್ಯೂ ಅಂತೂ ಸಖತ್ತಾಗಿತ್ತು. ಆ್ಯಂಡ್ ಅಕ್ಕಪಕ್ಕದಲ್ಲಿ ನಮಗೆ ಸಣ್ಣ ಪುಟ್ಟದಾಗಿ ಕುರಿಗಳು ಮೇಯ್ಸೋದು ಕಾಣಿಸ್ತಾ ಇತ್ತು. ನಾನು ಅಂದ್ಕೊಂಡೆ ಇದು ವೈಲ್ಡ್ ಕುರಿಗಳು ಅಲ್ಲೇ ಅದ್ರ ಪಾಡಿಗೆ ಅದಿದೆ ಅಂತ. ಬಟ್ ಸಂಬಡಿ ವಾಸ್ ವಾಚಿಂಗ್, ಅಲ್ಲಿ ಕಾಣಿಸಿದ್ರು ಯಾರೋ ಇದ್ದರು. ಅದಾದಮೇಲೆ ಒಂಥರ ಕತ್ತೆನೂ ಅಲ್ಲ ಕುದುರೆನೂ ಅಲ್ಲ, ಆ ಥರ ಪ್ರಾಣಿಗಳು ಅಲ್ಲಿ ಓಡಾಡ್ತಾ ಇದ್ವು. ಸೊ ಒಂಥರ ಈ ಲ್ಯಾಂಡ್ಸ್ಕೇಪ್ ಮತ್ತು ಈ ಡಿಫ್ರೆಂಟ್ ಪ್ರಾಣಿಗಳು ಇದನ್ನೆಲ್ಲ ನೋಡ್ತಾ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಇದು ಅರೌಂಡ್ 17,482 feet above sea level. ಹೈ ಆಲ್ಟಿಟ್ಯೂಡಲ್ಲಿ. ಸೊ ನಮ್ಗೆ ತುಂಬ ಸುಸ್ತಾಗ್ತದೆ. ಲೇಗ್ ಹೋಗ್ಬೇಕಾದ್ರೆ ಲೇಗ್ ಹೋಗ್ಬೇಕು. ಇಲ್ಲೊಂದು ಶಾಪ್ ಹೋದ್ವಿ ಈಗ ಆಫ್ಟರ್ ಬ್ರೇಕ್ಫಾಸ್ಟ್. ಬ್ರೇಕ್ಫಾಸ್ಟ್ ಇದು ನಾವು ಇಷ್ಟು ತನಕ ಬಂದಿದ್ದಲ್ಲಿ ಹೈ ಆಲ್ಟಿಟ್ಯೂಡು ಜಾಸ್ತಿ. ಬಾರಲಾಚೆಲ್ಲ ಬಂದಲ್ಲ, ಅದು 16,000 ಸಮಥಿಂಗ್ ಇತ್ತು. ಬಟ್ ಇದು 17,000, ಅದಕ್ಕೆ ಜಾಸ್ತಿ ಇತ್ತು. ಏನೆಲ್ಲ ಹಾಕಿದ್ದಾರೆ. ಹೀರೋ ಹಾಕೋದು ಸರಿನಾ ತಪ್ಪ? ನಿಮ್ಮ ಒಪಿನಿಯನ್ ಹೇಳಿ. ನಾನು ಏನೇನೋ ಹೇಳ್ತಾ ಇದ್ದೀನಿ. ಪ್ಲೀಸ್ ಲೆಟ್ ಅಸ್ ನೋ ಇನ್ ಕಮೆಂಟ್ ಸೆಕ್ಷನ್. ನನ್ನ ಹೋಲ್ ಲಡಾಖ್ ಟ್ರಿಪ್ಪಲ್ಲಿ ತುಂಬ ಇಷ್ಟ ಆಗಿರೋ ರೋಡ್ಸ್ ಅಂತ ಹೇಳಿದ್ರೆ ಪಾಂಗಿಂದ ಲೇಗ್ ಹೋಗೋ ರೋಡು. ಸೊ ಲೇಗ್ ಹೋಗ್ತಿರೋ ರೋಡಲ್ಲಿ ಸ್ವಲ್ಪ ಕಿಲೋಮೀಟರ್ಗೂ ರೋಡ್ ಕಲರ್ಸ್ ಅದೆಲ್ಲ ಚೇಂಜ್ ಆಗ್ತಾಯಿತ್ತು. ಸೊ ಇಟ್ ಇಸ್ ವೆರಿ ಬ್ಯೂಟಿಫುಲ್. ನನಗೆ ತುಂಬ ಇಷ್ಟ ಆಯಿತು. ನನ್ನ ಲೈಫಲ್ಲಿ ಆ ಥರ ರೋಡ್ಗಳನ್ನ ನಾನು ನೋಡಿರಲಿಲ್ಲ. ಯಾವುದೋ ಬೇರೆ ಗ್ರಹದಲ್ಲಿದ್ದೀವೇನೋ ಅನ್ನೋ ಅಷ್ಟು ರೆಡ್ ಕಲರ್, ಗ್ರೀನ್ ಕಲರ್ ಸ್ಟೋನ್ಗಳು ಅಕ್ಕಪಕ್ಕ ರೋಡಲ್ಲಿ. ಸೊ ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಸೊ ನನಗೆ ಇವತ್ತಿಗೂ ನಾನು ಆ ರೋಡ್ಸನ್ನ ಮಿಸ್ ಮಾಡ್ಕೊತೀನಿ. ಆ್ಯಂಡ್ ಆಲ್ಸೋ ನಮಗೆ ಹೋಗ್ತಾ ಗ್ರೀನರಿ ಜಾಸ್ತಿ ಕಾಣೋಕ್ಕೆ ಸ್ಟಾರ್ಟ್ ಆಯಿತು. ಸಿನ್ಸ್ ನಮಗೆ ಪಾಂಗಲ್ ಅಷ್ಟು ಗ್ರೀನರಿ ಇರಲಿಲ್ಲ ಅಲ್ವಾ, ಇಲ್ಲಿ ಹೋಗ್ತಾ ಸಿನ್ಸ್ ಇಟ್ ಈಸ್ ಸ್ವಲ್ಪ ಗ್ರೀನರಿ ಇತ್ತು, ದ ವೆದರ್ ಎವ್ರಿಥಿಂಗ್ ಗಾಟ್ ಚೇಂಜ್ಡ್. ಅದಕ್ಕೆ ನಮಗೆ ಒಂದು ಸ್ವಲ್ಪ ಅಕ್ಲಮಟೈಸ್ ಆಗೋಕ್ಕೆ ಈಸಿ ಆಯಿತು ನೆಕ್ಸ್ಟ್ ಡೇಗೆಲ್ಲ. ಫೈನಲಿ ನಾವು ಲೇ ರೀಚ್ ಆದ್ವಿ. ನಾವು ಲೇ ರೀಚ್ ಆಗಬೇಕಾದ್ರೆ ಒಂದು 3:30 to 4 ಆಗಿತ್ತು. ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಈಗ ನಾವು ಇಲ್ಲೇ ಲೇ ಪ್ಯಾಲೇಸ್ ಇದೆ, ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಡ್ತಾ ಇದ್ವಿ. ಪರವಾಗಿಲ್ಲ, ನಿನ್ನೆಗಿಂತ ಇವತ್ತೊಂಚೂರು ಫೀಲಿಂಗ್ ಬೆಟರ್. ಬ್ರೀತಿಂಗ್ ಇಶ್ಯೂಸ್ ಎಲ್ಲ ಏನಿಲ್ಲ, ಬಟ್ ಆದರೂ ಜ್ವರ ಬರೋ ಥರ ಫೀಲಿಂಗು. ಬಟ್ ಮೇ ಬಿ ಊಟ ಮಾಡಿದ್ಮೇಲೆ ಸರಿ ಆಗುತ್ತೆ. ಇನ್ನೂ ಊಟ ಆಗಿಲ್ಲ, ಊಟ ಮಾಡಬೇಕು. ಮತ್ತು ಇದು ನಮ್ಮದು ಸ್ಟೇ ಇತ್ತು. ಅಲ್ಲೊಂದು ಬಾಲ್ಕನಿ ಕಾಣಿಸ್ತಿದೆ ನೋಡಿ, ಅಲ್ಲಿ ಅದೇ ನಮ್ಮದು ಸ್ಟೇ ಚೆನ್ನಾಗಿದೆ, ಡೀಸೆಂಟಾಗಿದೆ ನಾವು ಕೊಟ್ಟಿರೋ ಪ್ರೈಸ್ಗೆ. ಅದಲ್ಲದೆ ಇಲ್ಲಿ ತುಂಬ ಫ್ಲವರ್ಸ್ ಇದೆ. ಚೆಂಡು ಹೂವು ಅಂತೂ ದೊಡ್ಡ ಚೆಂಡು ಹೂವು. ನನಗೆ ಇದನ್ನು ನೋಡಿದ್ರೆ ಒಂದು ಹಣ್ಣಾಗಿರೋ ಚೆಂಡು ತಗೊಂಡೋಗೋಣ ಮನೆಗೆ, ಬೀಜ ಮಾಡೋಕ್ಕಾಗುತ್ತೆ ಅಂತ ಹಾಕ್ತೀನಿ. ಇನ್ನು ಎಲ್ಲ ಇದೆ, ಸನ್ಫ್ಲವರ್ ಇದೆ, ಬ್ರಾಕೊಲಿ ಇದೆ, ಇಲ್ಲಿ ಕೂವಸ್ ಇದೆ. ಇಷ್ಟೇ ಜಾಗದಲ್ಲಿ ಸಖತ್ತಾಗಿರೋ ಎಲ್ಲ ಥರ ಬಂತು ನಾಯಿ. ಬಂದ ನಾನು ಅವಾಗೇ ನೋಡಿದೆ ಚಾರ್ಲಿ. ಇದು ಇಷ್ಟೇ ಎಲ್ಲ ಇದೆ. ಬಾಯಿಲಿ ಬಾ, ಒಳ್ಳೆ ಬನ್ನಿ. ಅಂಗಡಿ ನಿನ್ನ ಹೆಸರೇನು ಮಗ? ಅಯ್ಯೋ ಆಯ್ತಾ? ಕೊಚ್ಚಿ ಬಿಟ್ಟ. ನೋಡ್ಬೋದಿ ನೋಡಿದ್ರ ಇದೆ ಸಣ್ಣ ಆ್ಯಪಲ್. ಇದು ಏಪ್ರಿಕಾಟ್ ಇದೆ.
ಕಾಫಿ ಪನ್ನೀರೆಲ್ಲ ಎಷ್ಟು ಸಕ್ಕತ್ತಾಗಿ ಇದೆಲ್ಲ ಬೆಳೆಯುತ್ತೆ. ಚಿಕನ್ ತಿನ್ನಬೇಕಂತ ಆಸೆ. ಸೊ ತುಂಬ ಚಿಕನ್ ಯಾರು ಟ್ರೈ ಮಾಡಲ್ಲ ಒಂದು ಕಿತ್ಕೊಂಡು ಕಿತ್ಕೊ. ಊಟಕ್ಕೆ ಬಂದ್ವಿ. ಅಲ್ಲಿ ಪ್ಯಾಲೇಸಿಗೆ ಹೋಗೋಕ್ಕಿಂತ ಮುಂಚೆ ಊಟ ಮಾಡ್ಕೊಂಡು ಹೋಗೋಣ ಅಂತ. ನಮ್ಗೆ ಎಲ್ಲೂ ಊಟ ಸೇರ್ತಿಲ್ಲ. ಇಲ್ಲಿ ಊಟ ಪರೋಟ ಅದು ಇದು ಮ್ಯಾಗಿ ತಿಂದು ನಮ್ಗೆ ಹೊಟ್ಟೆ ಎಲ್ಲ ಒಂಥರ ಜ್ವರ ಬರೋ ಥರ ಫೀಲ್ ಆಗ್ತಿದೆ. ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿದೆ. ಸೊ ಅದಕ್ಕೆ ಹುಡ್ಕೊಂಡು ಮದ್ರಾಸ್ ಕೆಫೆ ಇತ್ತು ಸೌತ್ ಇಂಡಿಯನ್, ಅದಕ್ಕೋಸ್ಕರ ಬಂದು ಇಡ್ಲಿ ಕರ್ಡ್ ರೈಸ್ ಎಲ್ಲ ತಿನ್ನೋಣ ನೆಮ್ಮದಿಯಾಗಿ ಅಂತ ಬಂದಿದ್ದೀವಿ. ತಿಂದು ನಾವಿನ್ನೂ ಪ್ಯಾಲೇಸಿಗೆ ಹೋಗ್ತೀವಿ. ಸೊ ನಮಗೆ ಮಾತ್ರ ಎಲ್ಲರಿಗೂ ಹಿಂಗೆ ಗೊತ್ತಿಲ್ಲ. ಬಟ್ ಎಲ್ಲಿ ಹೋದ್ರೂ ನಾವು ಸೌತ್ ಇಂಡಿಯನ್ ಫುಡ್ಡೇ ಸರ್ಚ್ ಮಾಡ್ತೀವಿ. ಅಲ್ಲಿರೋದು ಯಾವ ಫುಡ್ಡು ಇಷ್ಟ ಆಗಲ್ಲ, ತಿಂದ್ರೂ 1-2 ಟೈಮ್ಸ್ ತಿನ್ಬೇಕಾದ್ರೆ ಆರೋಗ್ಯ ಹಾಳಾಗೋಗುತ್ತೆ. ಸೊ ಇವನ್ ನಾನು ಪ್ರಿವಿಯಸ್ಲಿ ಟ್ರಾವೆಲ್ ಮಾಡೋದು ಅಷ್ಟೇ ಯಾವಾಗಲೂ ಸೌತ್ ಇಂಡಿಯನ್ ಫುಡ್ನೇ ಸರ್ಚ್ ಮಾಡ್ತಾಯಿದ್ದೆ. ಇಡ್ಲಿ ಬಂತು, ಬರೀ ಮ್ಯಾಗಿ ಪರೋಟ ಅದೇ ತಿಂದು ದಾಲ್ ರೈಸ್. ಇಲ್ಲಿ ಪ್ಲೇಟಿಗೆ 110 ಇದೆ. ಬಟ್ ಕಾಸ್ಟ್ಲಿ ಇದೆ. ಬಟ್ ಇಲ್ಲಿಗಲ್ಲ ಓಕೆ, ವೆರಿ ನೈಸ್, ವೆರಿ ಟೇಸ್ಟಿ. ಅಥೆಂಟಿಕ್ ಫಿಲ್ಟರ್ ಕಾಫಿ ಬಂತು. ಶುಗರ್ ಅಷ್ಟು ಹಾಕಿಲ್ಲ, ಬಟ್ ನಾನು ಹಾಕ್ಕೊಂಡು ಕುಡಿತೀನಿ. ಅದರ ಜೊತೆಗೆ ಕರ್ಡ್ ರೈಸ್. ಇದು ಯಾವ ಕಾಂಬಿನೇಷನ್ ಅಂತ ಕೇಳಿಬಿಡಿ. ಬಟ್ ನನಗೆ ಇಷ್ಟ ಆಗಿರೋದೆಲ್ಲ ಹೊಟ್ಟೆಗೆ ಆರ್ಡರ್ ಮಾಡಿ ತಿಂತಾಯಿದ್ದೀನಿ ಅಷ್ಟೇ. ಹಾಂ, ಊಟ ಆದಮೇಲೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಾನು ಲೇ ಪ್ಯಾಲೇಸಿಗೆ ಹೋಗ್ತೀನಿ ಅಂತ. ಬಟ್ ಎಲ್ಲಿಗೂ ಹೋಗಿಲ್ಲ. ಆಲ್ರೆಡಿ ನಾವು ಒಂದು 170 ಕಿಲೋಮೀಟರ್ ಹಾಗೆ ಟ್ರಾವೆಲ್ ಮಾಡಿದ್ವಲ್ಲ. ಮಾಡಿ ಬರ್ಬೇಕಾದ್ರೆ ಆಲ್ರೆಡಿ ಸುಸ್ತಾಗಿತ್ತು. ನಿನ್ನೆ ಬೇರೆ ಫುಲ್ ಆಫ್ ಹೆಡೇಕ್. ಅದಕ್ಕೆ ಹೆಂಗಿದ್ರು ನಾಳೆನೂ ನಾವು ಇಲ್ಲೇ ಇರ್ತೀವಿ. ಅಲ್ಲೇ ಇದ್ದು ಅಕ್ಲಮಟೈಸ್ ಆಗೋಣ ಅಂತ ಇದ್ವಿ. ಅದಕ್ಕೋಸ್ಕರ ನಾಳೆ ಆರಾಮಲ್ಲಿ ಫ್ರೀಯಾಗಿ ಎಲ್ಲನೂ ಎಕ್ಸ್ಪ್ಲೋರ್ ಮಾಡೋಣ, ಇವತ್ತು ಬಂದು ರೆಸ್ಟ್ ಮಾಡೋಣ ಊಟ ಆದಮೇಲೆ ಅಂತ ಹೇಳಿ ಮನಸ್ಸೋಯ್ತು. ಬಂದುಬಿಟ್ಟು ಹೆಂಗಿದ್ರು ರೂಮ್ ಕೂಡ ಕಂಫರ್ಟಬಲ್ ಆಗಿದೆ. ನಿನ್ನೆ ಅಲ್ಲೆಲ್ಲ ರೂಮ್ ಕರೆಕ್ಟಾಗಿ ಸಿಕ್ಕಿರಲಿಲ್ಲ, ನಿದ್ದೆ ಮಾಡೋಕ್ಕೂ ಆಗಿರಲಿಲ್ಲ. ಇವತ್ತು ರೂಮ್ ಸಿಕ್ಕಿದೆ. ಹೆಂಗಿದ್ರು ನಾಳೆನೂ ಇಲ್ಲೇ ಇರ್ತೀವಿ. ಸೊ ಆರಾಮಲ್ಲಿ ರೆಸ್ಟ್ ಮಾಡಿ ನಾಳೆ ಬೆಳಿಗ್ಗೆ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಬರಬೇಕಾದ್ರೆ ನಾನು ಅವಾಗ ಆ್ಯಪಲ್ ಕೀಳಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಒಂದು ಆ್ಯಪಲ್ ಕಿತ್ಕೊಂಡು ಬಂದೆ. ಇದು ಕಾಯಿ. ನಾನು ಇದುವರೆಗೆ ಯಾವತ್ತೂ ರಿಯಲ್ ಆ್ಯಪಲ್ನ ಅಂದರೆ ಮರದಲ್ಲಿರೋದು ನೋಡೇ ಇಲ್ಲ, ಕಿತ್ಕೊಂಡು ಇರಲಿಲ್ಲ. ಸೊ ಇದನ್ನು ಕಿತ್ಕೊಂಡ್ಬಂದೆ. ರುಚಿ ಹೆಂಗಿರುತ್ತೋ ಗೊತ್ತಿಲ್ಲ, ಕಾಯಿ ಇದು. ಬಟ್ ಸ್ಟಿಲ್ ನನಗೆ ಆಸೆ ಆಗಿತ್ತು ಕಿತ್ಕೊಬೇಕು ಅಂತ. ಇದನ್ನು ಎಲ್ಲ ಚಿಗ್ರೆ ಇತ್ತು. ಮತ್ತು ಎಪ್ರಿಕಾಟ್ ಮಾತ್ರ ಒಂದು ಕಿತ್ಕೊಂಡು ತಿಂದ್ವಿ. 2-3 ಇತ್ತು, ತಿಂದ್ವಿ. ಜಾಸ್ತಿನೇ ಇತ್ತು. ನಾವು 2-3 ಕಿತ್ಕೊಂಡು ತಿಂದ್ವಿ. ಅದು ಚೆನ್ನಾಗಿತ್ತು. ನಾನು ಫ್ರೆಶ್ ಎಪ್ರಿಕಾಟ್ ಫಸ್ಟ್ ಟೈಮ್ ತಿಂದಿದ್ದು. ಡ್ರೈಡ್ ಎಲ್ಲ ತಿಂದಿದ್ದೆ, ಫ್ರೆಶ್ ಫಸ್ಟ್ ಟೈಮ್ ತಿಂದೆ. ಇಲ್ಲೆಲ್ಲ ಅಂತೂ ತುಂಬ ಫಲವತ್ತಾಗಿದೆಯಾ ಏನೋ ಅಂತ ಗೊತ್ತಿಲ್ಲ, ಬಟ್ ಸಖತ್ ಚೆನ್ನಾಗಿ ತರಕಾರಿ ಎಲ್ಲದೂ ಬೆಳೆದಿದ್ದಾರೆ. ತರಕಾರಿ, ಫ್ರೂಟ್ಸ್, ಆಮೇಲೆ ಫ್ರೆಶ್ ಆಗಿ, ಮತ್ತು ಡಿಫ್ರೆಂಟ್ ವೆರೈಟೀಸ್ ಆಫ್ ಫ್ಲವರ್ಸು ಸಖತ್ತಾಗಿದೆ. ಇಷ್ಟ ಆಯಿತು ಅದೆಲ್ಲ. ಹಾಗೆ ಇವತ್ತಿನ ಡೇ ನಾವು ಹಿಂಗೆ ಇನ್ನೂ ಜಾಸ್ತಿ ಸ್ಟ್ರೆಸ್ ತೊಗೊಳಕ್ಕೆ ಹೋಗಲ್ಲ, ಹೀಗೆ ಏನು ಮಾಡೋಣ ಅಂತ ಇದ್ದೀವಿ. ನಮ್ಮ ರೂಮು ನಾನು ತೋರಿಸಿರಲಿಲ್ಲ ಆವಾಗ. ಒಂದು ಡಿಸೆಂಟ್ ರೂಮ್, ಒಂದು ಬಾಲ್ಕನಿ, ಅಟ್ಯಾಚ್ ಬಾಲ್ಕನಿ ಇದೆ. ಸೊ ಹಿಂಗೆ ಓಪನ್ ಮಾಡಿದ್ರೆ ಅಟ್ಯಾಚ್ ಬಾಲ್ಕನಿ ಇದೆ. ಬಾಲ್ಕನಿ ಹೆಂಗಿದೆ ಅಂತಲೂ ತೋರಿಸ್ತೀನಿ. ಇದು ಬಾಲ್ಕನಿಯಿಂದ ಹೋದರೆ ಇಲ್ಲೆಲ್ಲ ನೋಡಿ ಸನ್ಫ್ಲವರ್ ಕಾಣಿಸ್ತಾ ಇದೆ. ಹೀಗೆ ಏನು ಡಿಫ್ರೆಂಟ್ ಫ್ಲವರು, ಅಲ್ಲಿ ಹೂಕೋಸು, ಮತ್ತು ಇನ್ನೂ ಡಿಫ್ರೆಂಟ್ ತರಕಾರಿ ಏನೇನೋ ಇದೆ, ಸೊಪ್ಪುಗಳೆಲ್ಲ ಇದೆ. ಹಿಂಗಿದೆ ವ್ಯೂ. ದಿಸ್ ಈಸ್ ದ ಎಂಟ್ರೆನ್ಸ್. ನಮ್ಮದು ಸ್ಟೇದು. ಸೊ ನಮ್ಮ ರೂಮ್ ಇಲ್ಲಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್. ಮತ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.